ಗಜ ಪ್ರಸವದಂತಾಗ್ಬಿಟ್ಟಿದೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ. ರಾಹುಲ್ ಗಾಂಧಿ ಅವರು ಟೈಮ್ ಅನ್ನ ಕೊಡ್ತಾ ಇಲ್ಲ. ಸಚಿವರ ಪಟ್ಟಿ ಇನ್ನೂ ಕೂಡ ಫೈನಲ್ ಆಗ್ತಾ ಇಲ್ಲ. ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಕಳೆದ 3 ದಿನಗಳಿಂದಲೂ ಕೂಡ ದೆಹಲಿಯಲ್ಲೇ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಠಿಕಾಣಿಯನ್ನ ಹೂಡಿದ್ದಾರೆ. ಆದ್ರೂ ಕೂಡ ರಾಗ ಅವರಿಗೆ ಟೈಮ್ ಇಲ್ವಂತೆ. ರಾಜ್ಯ ನಾಯಕರ ಜೊತೆ ಇವತ್ತು ರಾಹುಲ್ ಗಾಂಧಿ ಅವರು ಸಭೆಯನ್ನ ನಡೆಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ. ಲೋಕಸಭೆ ಕಲಾಪದಿಂದ ನಿನ್ನೆ ನಡಿಬೇಕಾಗಿದ್ದಂತಹ ಸಭೆ ರದ್ದಾಗಿದೆ. ಇವತ್ತಿನ ಸಭೆ ಬಗ್ಗೆ ಇನ್ನೂ ಕೂಡ ಸಮಯ ನಿಗದಿಯಾಗಿಲ್ಲ. ಇವತ್ತಾದ್ರೂ ಗ್ರೀನ್ ಸಿಗ್ನಲ್ ಕೊಡ್ತಾರಾ ರಾಹುಲ್ ಗಾಂಧಿ ಅವರು ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಒಪ್ಪಿಗೆ ಸಿಗದಿದ್ರೂ ಪ್ರಮಾಣ ವಚನಕ್ಕೆ ಲೋಕಭವನದಲ್ಲಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಕಳೆದ 3 ದಿನಗಳಿಂದಲೂ ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಮತ್ತೆ ಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಬಿಕೆ ಹರಿಪ್ರಸಾದ್ ಅವರು. ಪಟ್ಟಿಯನ್ನ ಹಿಡಿದು ಕಾತುರದಿಂದ ಕಾಯ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರು ಕೈಗೆ ಸಿಗ್ತಾ ಇಲ್ಲ. ಸಮಯಾವಕಾಶವನ್ನ ನಿಗದಿ ಮಾಡಿದ್ರು ಕೂಡ ಆ ಒಂದು ಸಭೆಗೆ ಅವರು ಹಾಜರಾಗ್ತಾ ಇಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಸಿದ್ದರಾಮಯ್ಯನವರು ಒಂದ್ ಕಡೆ ತಮ್ಮ ಪಟ್ಟಿಯನ್ನ ಸಿದ್ಧ ಮಾಡ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ತಮ್ಮ ಪಟ್ಟಿಯನ್ನ ಸಿದ್ಧ ಮಾಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಒಂದು ಪಟ್ಟಿಯನ್ನ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಸೊ ಹಾಗಾಗಿ ಯಾರ ಕೈ ಮೇಲಾಗುತ್ತೆ ಅನ್ನುವಂತಹ ಕುತೂಹಲಗಳು ಕೂಡ ಒಂದ್ ಕಡೆಯಾದ್ರೆ, ಈ 40ರಿಂದ 45 ಶಾಸಕರುಗಳು ಕೂಡ ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ. ಯಾರಿಗೆ ಮಂತ್ರಿ ಭಾಗ್ಯ ಒಲಿದು ಬರುತ್ತೆ ಅನ್ನುವಂತಹ ಒಂದಷ್ಟು ಗೊಂದಲಗಳು ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಇನ್ನೂ ಕೂಡ ಪಟ್ಟಿ ಫೈನಲ್ ಆಗಿಲ್ಲ. ಇವತ್ತಾಗ್ಬಿಡತ್ತೆ, ನಾಳೆ ಆಗ್ಬಿಡತ್ತೆ, ಇವತ್ತಿನ ಸಂಜೆನೆ ಆಗ್ಬಿಡತ್ತೆ, ನಾಳೆನೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ನಾವುಗಳು ಕೂಡ ಮಾಹಿತಿಯನ್ನ ಕೊಡ್ತಾನೆ ಬರ್ತಾ ಇದ್ವಿ. ಬಟ್ ಆದರೆ ರಾಹುಲ್ ಗಾಂಧಿ ಅವರು ಸಮಯವನ್ನ ಕೊಡ್ತಾ ಇಲ್ಲ. ಕಾರಣ ನಿನ್ನೆ ಅಧಿವೇಶನದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಯಿತು. ಗೃಹ ಸಚಿವರು ಕ್ಷಮೆಯನ್ನ ಯಾಚಿಸಬೇಕು ಅನ್ನುವಂತಹ ಬಿಗಿಪಟ್ಟನ್ನ ಹಿಡಿದಿದ್ದಾರೆ ರಾಹುಲ್ ಗಾಂಧಿ. ಮತ್ತೆ ಈ ಸಿಜೆಪಿ ಪಾರ್ಟಿಯವರು ಪ್ರತಿಭಟನೆ ನಡೆಯುವಂತಹ ಸಂದರ್ಭದಲ್ಲಿ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ರಾಹುಲ್ ಗಾಂಧಿ ಅವರು ಮತ್ತೆ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು. ಈ ಹಿನ್ನೆಲೆಯಲ್ಲಿ ಕಾರಣಾಂತರಗಳಿಂದಾಗಿ ಸಚಿವ ಸಂಪುಟ ವಿಸ್ತರಣೆ ಕೆಲಸಗಳು ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಕಾಲಾವಕಾಶಗಳು ಕೂಡ ಸಿಗ್ತಾ ಇಲ್ಲ, ನಿಗದಿ ಆಗ್ತಾ ಇಲ್ಲ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಇವತ್ತು ಸಭೆ ಕೂಡ ನಿಗದಿಯಾಗಿದೆ. ಈ ಸಭೆ ನಿಗದಿಯಾದಂತಹ ಹಿನ್ನೆಲೆಯಲ್ಲಿ ರಾಜ್ಯದ ನಾಯಕರು ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ಬಟ್ ಆದರೆ ಸಮಯ ಕೂಡ ನಿಗದಿಯಾಗಿಲ್ಲ. ಇಷ್ಟು ಗಂಟೆಗೆ ಸಭೆ ನಡೆಸೋಣ, ಇಷ್ಟು ಗಂಟೆಗೆ ರಾಹುಲ್ ಗಾಂಧಿ ಅವರು ಅವೈಲೇಬಲ್ ಇರ್ತಾರೆ ಅನ್ನೋದು ಇನ್ನೂ ಕೂಡ ಇಲ್ಲಿನ ರಾಜ್ಯದ ನಾಯಕರುಗಳಿಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಸಿಕ್ಕಿಲ್ಲ. ಸೊ ಹಾಗಾಗಿ ಇನ್ನೂ ಕೂಡ ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ಮತ್ತೊಂದು ಕಡೆ ಡಿಸಿಎಂ ಸ್ಥಾನಕ್ಕಾಗೂ ಕೂಡ ಒಂದಷ್ಟು ಲಾಬಿಗಳು ಕೂಡ ಆಗ್ತಾ ಇದೆ. ಇಬ್ಬರು ನಾಯಕರನ್ನ ಫೈನಲ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ಧತೆಗಳಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಂದ್ ಕಡೆ ಸತೀಶ್ ಜಾರಕಿಹೊಳಿ, ಮತ್ತೊಂದು ಕಡೆ ಎಂ ಬಿ ಪಾಟೀಲ್ ಅವರಿಗೆ ಈ ಬಾರಿ ಡಿಸಿಎಂ ಸ್ಥಾನ ಒಲಿದು ಬರುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇರೋದು 20 ಸ್ಥಾನ, ಅದರಲ್ಲಿ 18 ಸ್ಥಾನಗಳಿಗೆ ಮಾತ್ರ ಆಯ್ಕೆ ಮಾಡಲಾಗತ್ತೆ. 12ರಿಂದ 13 ಕಿರಿಯ ನಾಯಕರನ್ನ ಇಲ್ಲಿ ಆಯ್ಕೆ ಮಾಡಲಾಗತ್ತೆ. ಮತ್ತೆ 5 ಹಿರಿಯ ನಾಯಕರನ್ನ ಆಯ್ಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ.
4 ರಿಂದ 5 ಹಿರಿಯರನ್ನ ಯಾರನ್ನ ಆಯ್ಕೆ ಮಾಡಬೇಕು, ಪಟ್ಟಿ ದೊಡ್ಡದಾಗಿದೆ, ಹಿರಿಯರು ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಅಳೆದು ತೂಗಿ ಅವರನ್ನ ಫೈನಲ್ ಮಾಡಬೇಕು. ಇನ್ ಕೇಸ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಪಕ್ಷದ ವಿರುದ್ಧ ಕೆಲವೊಂದಿಷ್ಟು ಚಟುವಟಿಕೆಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇದೊಂದು ಕಡೆ ನುಂಗಲಾರದ ತುತ್ತಾಗಿ ಪರಿಣಾಮವನ್ನು ಬೀರಬಹುದು ಮುಂದಿನ ದಿನಗಳಲ್ಲಿ. ಬಟ್ ಇದೆಲ್ಲವೂ ಕೂಡ ಬಿಗ್ ಟಾಸ್ಕ್ ಆಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ.